ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಚೂತಾವರ್. ಆದ್ಮೇಲೆ ಟ್ರಂಪ್ ಮೆತ್ತಗಾಗಿದ್ದಾರ ಅಂತ ವಿಚಾರ ಮಾಡಿದಾಗ ಅವ್ರ ಮಾತುಗಳನ್ನು ಕೇಳಿದಾಗ ಹೌದು ಅಂತ ಅನಿಸ್ತದೆ. ಯಾಕೆಂದ್ರೆ ಆಲ್ರೆಡಿ ಟ್ರಂಪ್ ಅವರು ಮೋದಿ ಅವ್ರನ್ನ ಬದುಕಿ ಸೇರಿಸಿಬಿಟ್ಟಿದ್ರು. ಹೇಗಾದರೂ ಮೋದಿ ಅವ್ರು ನಮಗೆ ಬರ್ತಾರೆ, ನಾವು ಹೇಳಿದಂಗೆ ಕೇಳ್ಕೊಳ್ತಾರೆ, ನಾವು ಅವ್ರ ಮೇಲೆ ದಬಾಯಿಸಿ ಇನ್ನಷ್ಟು ಲಾಭ ಮಾಡ್ಕೋಬೇಕು, ಎಕ್ಸ್ಪೋರ್ಟ್ಗಳನ್ನ ಹೆಚ್ಚು ಮಾಡ್ಕೋಬೇಕು, ಇಂಪೋರ್ಟನ್ನು ಕಡಿಮೆ ಮಾಡ್ಕೋಬೇಕು, ಏನೇನೋ ಪ್ಲ್ಯಾನ್ ಮಾಡಿದ್ರು ಅವರು. ಆ ಪ್ಲ್ಯಾನ್ ಎಲ್ಲ ದೇಶಗಳ ಮೇಲೂ ಅಟ್ಯಾಕ್ ಮಾಡೋಕೆ ನೋಡಿದರು. ನಾವು ಭಾಳ ಪ್ರಬಲರು ಅಮೇರಿಕನ್ಸು, ಜಗತ್ತಿನ ಗೆಲ್ಲಬಲ್ಲೆವು ಅನ್ನುವಂಥ ಅಹಂಕಾರದಿಂದಲೋ ಅಥವಾ ನಾವು ಭಾಳಷ್ಟು ಬಲಿಷ್ಠರು, ಹಣದಲ್ಲೇ ನಾವು ಯಾವ ಬೇಕಾದ ದೇಶ ಕೊಂಡುಕೊಳ್ಬಹುದು ಅಂತ ತಿಳ್ಕೊಂಡಿದ್ರು ಏನೋ. ಹೀಗಾಗಿ ಒಂದೇನೋ ಈ ನೋಡಿರಿ 2-3 ತಿಂಗಳಲ್ಲಿ ಏನೇನು ಡೆವಲಪ್ಮೆಂಟ್ಗಳು ಅವ್ರು ಬಂದಾಗಿದ್ದು ನೋಡ್ತಾ ಇದ್ವಿ. ದಿನಕ್ಕೊಂದು ಚಂದ ನಾವು ಅಮೇರಿಕಾಗಾಗಿ ತಿಳ್ಕೊಳ್ಳೋದು, ಅಮೇರಿಕ ಜನರ ಉದ್ಧಾರಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳೋದು, ಮೊದಲು ಅಮೇರಿಕಾ ಅಂತ ಹೇಳೋದು ಮಾಡಿ ಚೈನಾ ಮೇಲೆ, ಮೆಕ್ಸಿಕೋ ಮೇಲೆ, ಕೆನಡಾ ಮೇಲೆ, ರಷ್ಯಾ ಮೇಲೆ, ಮಿತ್ರ ಭಾರತದ ಮೇಲೆ ಸಹಿತ ಅಟ್ಯಾಕ್ ಮಾಡಿದ್ರು. 100% ಸುಂಕ, 50% ಸುಂಕ, ಏನು ಬಾಯಿಗೆ ಬಂದಂಗೆ. ಒಬ್ಬ ಇಂಟರ್ನ್ಯಾಷನಲ್ ಒಬ್ಬ ರಾಷ್ಟ್ರದ ಅಧ್ಯಕ್ಷ ಯಾವ ರೀತಿಯಾಗಿ ಒಂದು ತಮ್ಮ ನಾಲಿಗೆ ಮೇಲೆ ಹೇಳ್ತಿರ್ಬೇಕು, ಅದು ಯಾವುದ್ರಲ್ಲಿ ಕಾಣ್ತಾನೂ ಇಲ್ಲ. ಕ್ಷಣಕ್ಕೊಂದು ಬದಲಾವಣೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು